ರಾಹುಲ್ ಗಾಂಧಿ ಅವರು ತೀರ್ಮಾನದಂತೆ ನಾವು ಕುಮಾರಸ್ವಾಮಿ ಅವ್ರನ್ನ ಜಾತ್ಯತೀತ ಜನತಾ ದಳದ ನಾಯಕರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ದಿವಸ ನಾವು 80 ಸೀಟ್ಗಳನ್ನು ಪಡೆದುಕೊಂಡಿದ್ರು ಕೂಡ ಒಂದು ಇಲ್ಲಿಂದ ಒಂದು ಸಂದೇಶ ಹೋಗಬೇಕು ಕರ್ನಾಟಕದಿಂದ ಅಂತ ಹೇಳಿ ಕುಮಾರಸ್ವಾಮಿ ಅವರು ಜಾತ್ಯತೀತ ದಳಕ್ಕೆ ಒಂದು ದಿವಸ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವ ಮೂಲಕ ಒಂದು ಹೊಸ ಅಧ್ಯಾಯವನ್ನು ದಿವಸ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಸಮ್ಮಿಶ್ರ ಸರ್ಕಾರ ಅಂದಮೇಲೆ ಸ್ವಲ್ಪ ಸಾಮಾನ್ಯವಾಗಿ ಎರಡು ಪಕ್ಷದ ಕಾರ್ಯಕರ್ತರು ಕತ್ಕೊಂಡು ಹೋಗಬೇಕಾಗ್ತದೆ, ಸ್ವಲ್ಪ ಸಮಯ ಕೂಡ ಬೇಕಾಗ್ತದೆ. ಅದೆಲ್ಲವನ್ನ ಕೂಡ ಇವತ್ತು ದಿವಸ ನಾವು ದಾಟಿ ಈಗ ತಮಗೆ ವಿಶೇಷವಾಗಿ ತಮ್ಮೆಲ್ಲರಲ್ಲಿ ಇವತ್ತು ದಿವಸ ಒಂದು ಮಾಧ್ಯಮದ ಸ್ನೇಹಿತರಲ್ಲಿ ಮತ್ತು ಜನತೆಯಲ್ಲಿ ಏನಪ್ಪಾ ಇವತ್ತು ನಾಮಪತ್ರ ಸಲ್ಲಿಕೆ ಇದೆ. ಆ ನಾಮಪತ್ರ ಸಲ್ಲಿಕೆಯಲ್ಲಿ ಇವತ್ತು ದಿವಸ ಕಾಂಗ್ರೆಸ್ ಮತ್ತು ಜಾತ್ಯತೀತ ದಳದವರು ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ದಿವಸ ಬರ್ತಾರ ಅಂತ ಹೇಳಿ ದಿವಸ ಕಾರ್ಯಕರ್ತರು ನಾಯಕರು ಅಂತ ಹೇಳಿ ಎಲ್ಲರ ಮುಂದೆ ಒಂದು ಪ್ರಶ್ನೆ ಇದೆ. ಬಹುಶಃ ಆ ಪ್ರಶ್ನೆಗೆ ಇವತ್ತು ದಿವಸ ಉತ್ತರ ಸಿಕ್ಕಿದೆ. ಇವತ್ತು ಎಲ್ಲ ಮನಗೂಳಿಯವರು, ಹಿರಿಯರ ಮನಗೂಳಿಯವರ ನೇತೃತ್ವದಲ್ಲಿ ನಾನು, ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡರು, ನಾಡಗೌಡರು, ರಾಜೀವ್ ಆಲ್ಗೂರವರು, ಕಟಕ್ಗೊಂಡವರು, ಪ್ರಕಾಶ್ ರಾಠೋಡ್ ಅವರು, ಮುಶ್ರೀಫ್ ಅವರು ಎಲ್ಲರೂ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರು ಮತ್ತು ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಬರಗಾಲ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣಪಟ್ಟನ್ನು ಕಟ್ಕೊಂಡಿದ್ದೀವಿ ನಾವು. ಅದನ್ನ ಆವಿಷ ಹಾಕ್ಲಿಕ್ಕೆ 5 ವರ್ಷ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನಾನು ನೀರಾವರಿ ಸಚಿವನಾಗಿ ನಮ್ಮ ಪಕ್ಷದ ಎಲ್ಲ ಶಿವಾನಂದ ಪಾಟೀಲ್, ಯಶವಂತರಗೌಡರು ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಕೆಲಸ ಮಾಡಿದ್ದೀವಿ. ಇವರು ಕೇಂದ್ರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರು. ಇಂಡಿ ತಾಲೂಕಾ ಬಹುಶಃ ಅತ್ಯಂತ ಬರಪೀಡಿತ ಪ್ರದೇಶ. ಅಲ್ಲಿ ಭೀಮಾ ನದಿಯಲ್ಲಿ ಒಂದು ನೀರಿನ ಒಂದು ಕೊರತೆ ಇರುವುದರಿಂದ ಕುಡಿ ನೀರಿನ ಅಭಾವ. ಪ್ರತಿ ವರ್ಷ ನಾವು 150-200 ಟ್ಯಾಂಕ್ ಅನ್ನ ಯಶವಂತರಗೌಡರು ಇಲ್ಲೇ ಶಾಸಕರು. ಇವರು ಕುಡಿಯುವ ನೀರಿನ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ. ಏನಾದ್ರೂ ಬಹುಹಳ್ಳಿಗಳ ಕುಡಿಯುವ ನೀರು ಯೋಜನೆ 1,000-2,000 ಕೋಟಿ ರೂಪಾಯಿ ಯೋಜನೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಸರ್ ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ನೋಡಿ ಓಟ್ ಹಾಕ್ರಿ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಬರೀ ಮನ್ ಕಿ ಬಾತ್, ಕಾಮ್ ಕಿ ಬಾತ್ ಇಲ್ಲ, ಬರೀ ಮಾತುಗಳನ್ನ ಹೇಳಿದ್ರು. ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ. ನಮ್ಮ ಸಂಸದರು, ಕೇಂದ್ರ ಸಚಿವರಂತರೂ ಬಹುಶಃ 20 ವರ್ಷದ ಅವಧಿಯಲ್ಲಿ ಇವತ್ತು ದಿವಸ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಇವತ್ತು ದಿವಸ ಅವರು ಪಾರ್ಲಿಮೆಂಟ್ ಅಂತ ಕೇಳಿಲ್ಲ. ಕೆಲಸ ಮಾಡುವಂತ ದೂರ ಉಳಿತು. ಹೀಗಾಗಿ ಜನ ಇವತ್ತು ದಿವಸ ವಿಶೇಷ ಎರಡು ಪಕ್ಷದ ಅವರು ಪಕ್ಷದ ತಾಲೂಕಾ ಅಧ್ಯಕ್ಷರು ಭಾಗವಹಿಸಿದ್ರು. ಹೀಗಾಗಿ ನಾವು ಒಟ್ಟಾಗಿ ಇವತ್ತು ನಮ್ಮ ಉದ್ದೇಶ ಈ ದೇಶದಲ್ಲಿ ಇವತ್ತು ಏನು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರು, ಬಹಳಷ್ಟು ಭರವಸೆಗಳನ್ನ ಇವತ್ತು ದಿವಸ ಕೊಟ್ಟಿರುವಂತದ್ದು ಅದೆಲ್ಲವೂ ಕೂಡ ತಮ್ಗೆ ಗೊತ್ತಿದೆ. ಉದಾಹರಣೆಗಾಗಿ ವಿದೇಶದಲ್ಲಿರುವಂತಹ ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ 100 ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. 5 ವರ್ಷ ಆಯ್ತು, ಅದ್ಯಾವುದೂ ಆಗ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. ಆದ್ರೆ ದುರ್ದೈವಶಾತ್ ಇದ್ದಂತ ಉದ್ಯೋಗಗಳು ಕಡಿಮೆ ಆಗಿದಾವೆ. ಯಾಕಂದ್ರೆ ನೋಟ್ ಬ್ಯಾನ್ ಆದ್ಮೇಲೆ ಬಹಳಷ್ಟು ಉದ್ಯೋಗಗಳು ಹೊರತ ಬಿದ್ದಿದ್ದಾವೆ. ಎಲ್ಲರಿಗೂ ಒಂದು ಕನಸನ್ನ ಬಿತ್ತಿದ್ರು, ಅಚ್ಚೇ ದಿನ ಆಯಗ ಅಂತ ಹೇಳಿ. ಅಚ್ಚೇ ದಿನ ಇವತ್ತು ದಿವಸ ಯುವಕರಿಗೆ ಬರಲಿಲ್ಲ, ರೈತರ ಸಾಲ ಮನ್ನಾ ಆಗ್ಲಿಲ್ಲ. 72,000 ಕೋಟಿ ನಾವು UPA ಸರ್ಕಾರದಾಗ ರೈತರ ಸಾಲ ಮನ್ನಾ ಮಾಡಿರುವಂತದ್ದು. VP ಸಿಂಗ್ ಅವರು ಇದ್ದಾಗ 10,000 ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡಿರುವಂತದ್ದು. ಎಲ್ಲ ಉದಾಹರಣೆಗಳು ತಪ್ಪಿದ್ದಾವೆ. ರೈತರಿಗೆ ಒಳ್ಳೆ ದಿನ ಬರಲಿಲ್ಲ. ನೋಟ್ ಬ್ಯಾನ್ ಮಾಡಿ GST ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಾರದೆ ವ್ಯಾಪಾರಸ್ಥರಿಗೂ ತೊಂದರೆ ಆಯ್ತು. ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಬಹಳಷ್ಟು ತೊಂದರೆ ಆಯ್ತು. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಯುವಕರಿಗೆ ಇವತ್ತು ನ್ಯಾಯ ಸಿಕ್ಲಿಲ್ಲ, ಉದ್ಯೋಗ ಸಿಕ್ಲಿಲ್ಲ. ಎಲ್ಲಾ ರಂಗದಲ್ಲಿ ಇವತ್ತು ದಿವಸ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಫಲಗೊಂಡಿದ್ದಾರೆ. ಮತ್ತು ಕೇಂದ್ರ ಸಚಿವರು ಬೇರೆ ಇವತ್ತು ದಿವಸ ಸಂಪೂರ್ಣವಾಗಿ ಇವತ್ತು ಅಸಮಾಧಾನ ಹೊಂದಿದ್ದಾರೆ. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ದಿವಸ ನಾಮಪತ್ರ ನಾವು ಸಲ್ಲಿಕೆಯನ್ನು ಇವತ್ತು ದಿವಸ ಏನು ಇವತ್ತು ಮಾಡಿದ್ದೀವಿ. ಇದ ನಂತರ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮೆಲ್ಲರಿಗೂ ಒಕ್ಕಟ್ಟಿದೆ.
ನಾವು ಒಕ್ಕಟ್ಟಿನಿಂದ ಈ ಚುನಾವಣೆಯನ್ನ ಎರಡೂ ಪಕ್ಷದವತ್ತು ದಿವಸ ನಾವು ಎದುರಿಸ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ನಾವು ಇಲ್ಲಿ ನಮ್ಮ ಅಭ್ಯರ್ಥಿ ಆಗಬೇಕು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು. ಆದ್ರೆ ಮೈತ್ರಿ ಸರ್ಕಾರ ಅಂದ್ರೆ ಕೊಡುದು ಮತ್ತು ತಗೊಳ್ಳೋದಿರ್ತದೆ. 21 ಸೀಟ್ಗಳನ್ನ ನಮ್ಗೆ ಬಿಟ್ಕೊಟ್ಟಾಗ ನಾವು 7 ಸೀಟ್ಗಳನ್ನ ಅನಿವಾರ್ಯವಾಗಿ ಇವತ್ತು ದಿವಸ ಬಿಟ್ಕೊಡುವಂತ ಒಂದು ಸಂದರ್ಭ ಇದೆ. ಅದಾಗಿರೂ ಕೂಡ ಆ ಎಲ್ಲ ನಮ್ಮಲ್ಲಿರುವಂತ ಏನು ಅಸಮಾಧಾನಗಳನ್ನ ವೈಮನಸ್ಸನ್ನ ನಾವು ಬಿಟ್ಟು ಇವತ್ತು ನಮ್ಮ ಮುಂದಿರುವಂತ ಒಂದು ಮುಖ್ಯ ಸವಾಲು ಕೇಂದ್ರದಲ್ಲಿ ಇವತ್ತು ದಿವಸ ಈ ನರೇಂದ್ರ ಮೋದಿ ಅವರು ಏನು ಸರ್ಕಾರ ಇದೆ, ಸರ್ಕಾರವನ್ನು ತೆಗಿಬೇಕು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ನಾವು 20 ಸೀಟ್ಗಿಂತ ಜಾಸ್ತಿ ಸೀಟ್ಗಳನ್ನ ಈ ಮೈತ್ರಿ ಕೂಟ ಇವತ್ತು ದಿವಸ ಏನು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾ ದಳ ಇದೆ ಅದನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸಂಘಟಿತ ಒಂದು ಹೋರಾಟ ಇವತ್ತು ದಿವಸ ಪ್ರಾರಂಭ ಆಗಿದೆ. ಇದರ ಒಂದು ಪರಿಣಾಮ ಇವತ್ತು ದಿವಸ ನೀವು ವಿಜಯಪುರದಲ್ಲಿ ಇವತ್ತು ದಿವಸ ನೀವು ನೋಡಿದಿರಿ. ಎಲ್ಲಾ ಜಿಲ್ಲೆಯಲ್ಲಿಯೂ ಕೂಡ ಇದೇ ಒಂದು ವಾತಾವರಣ ಇದೆ. ಈಗ ಹೊರಟ್ಟಿ ಸಾಹೇಬರು, ನಮ್ಮ ಮಠಪಡ ಕಾಶಿಂಪುರ, ಶಿವಾನಂದ ಪಾಟೀಲ್ ಪ್ರಯತ್ನ ಮಾಡಿದೀವಿ. ಹೌದಪ್ಪ, ನಿಜ ಈಗ ಬಿಡ್ಬೇಕಾಗಿದೆ. ತ್ಯಾಗ ಮಾಡೋ ಪರಿಸ್ಥಿತಿ ಬರ್ಲಿಲ್ವಾ? ಈಗ 10 ತಿಂಗಳಿಂದ ಮತ್ತೊಮ್ಮೆ ತ್ಯಾಗ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ನಾನು ಅವ್ರಿಗೆ ನಮ್ಮ ಸ್ಟ್ರಾಂಗ್ ವೋಟರ್ಸ್ ಖರ್ಗೆ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಮುಂದೂ ಪ್ರಾತಿನಿಧ್ಯ ಕೊಡ್ತೀವಿ. ಕಾಂಗ್ರೆಸ್ ಇಂದ ಇದುವರೆಗೂ ನಾವು ಈ ಹಿಂದಿನ ಸಭೆಯಲ್ಲಿ ಒಂದೇ ಒಂದು ಮೆನು ಕೊಟ್ಟಿಲ್ಲ. 2 ಕಡೆ ಈಗ ರಾಜ್ಯದಲ್ಲಿ ಕೊಟ್ಟಿವಿ. ಈಗ ಅವ್ರು ಬಿಜಾಪುರದ ಪರ್ಟಿಕ್ಯುಲರ್ ಅವರು ತಪ್ಪಲ್ಲ, ಅವ್ರ ಬೇಡಿಕೆ ಸಹ ನೈಜವಾಗಿದೆ. ಅವರು ಕೇಳಿದ ತಪ್ಪಲ್ಲ. ನಾವು ಸ್ಟೇಟ್ ಯೂನಿಟ್ ಮಾಡ್ತಿದ್ವಿ. ನಾವು ಬಿಟ್ಕೊಡಕ್ ಒಪ್ಪಿರ್ಲಿಲ್ಲ. ಸಮನ್ವಯ ಸಮಿತಿ ಸಭೆಯಲ್ಲಿ ನಿರ್ಣಯ ಆದ್ಮೇಲೆ ನಾನಾಗ್ಲಿ ಎಂ.ಬಿ. ಪಾಟೀಲ್ನಾಗ್ಲಿ ತೆಲಿಬಾಗ್ಲೇಬೇಕಾಗ್ತದೆ. ನಾವು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋದ್ರಿಂದ 1 ಸೀಟ್ ಅವ್ರಿಗೆ ಹೆಚ್ಚಾದ್ರೂ ಹೋಗಿರ್ಬೋದು, 1 ಸೀಟ್ ನಮಗೆ ಕಮ್ಮಿ ಬಂದಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಸಮನ್ವಯ ಸಮಿತಿಯಲ್ಲಿ ಏನ್ ನಿರ್ಣಯ ಆಗ್ತದೆ ಅದಕ್ಕೆ ನಾವು ಎರಡೂ ಪಕ್ಷಗಳು ಬದ್ಧರಾಗಿದ್ದೀವಿ. 15 ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತಿವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಸಾಲ ಮಚ್ಚೇಂಜ್ ಆಯಾಗ ಎಲ್ಲ ಗೊತ್ತಲ್ಲ ಎಂತೆಂತ ಆಶ್ವಾಸನೆ ಕೊಟ್ಟಿದ್ರು. 15 ಲಕ್ಷ ಪೈಸಾ 15 ಪೈಸಾನು ಬರಲಿಲ್ಲ, ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ, ಸಾಲ ಮನ್ನಾನು ಆಗ್ಲಿಲ್ಲ. ನೋಟ್ ಬ್ಯಾನ್, GST ಮಾಡೋದ್ರಿಂದ ಜನ ಇವತ್ತು ದಿವಸ ಹೊರಟಿ ಸಾಹೇಬ್ ಹೇಳಿದಂಗೆ ಭ್ರಮ ನಡೆಸಿಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಜನಕ್ಕೆ ಬದಲಾವಣೆಯನ್ನು ಬಯಸಿದ್ದಾರೆ. ಈಗ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಯಾವ ರೀತಿ ನಾವು ಪ್ರಚಾರ ಆಗ್ಬೇಕು. ಈಗ ಒಂದು ಹಂತದಲ್ಲಿ ಮನುಗುಳಿ ಅವರು ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ನಮ್ಮ ಜೊತೆ ಮಾಡಿದ್ದಾರೆ, ಉದೋ ಜೊತೆನೂ ಕೂಡ ಮಾಡಿದ್ದಾರೆ ಹಿರಿಯರು. ಅದಕ್ಕೆ ನಾವು ಅದೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಒಟ್ಟಾರೆ ನಮ್ಮ ಕ್ಯಾನ್ವಾಸಿಂಗ್ ಹೆಂಗೆ ಇರಬೇಕು, ಯಾರ್ಯಾರೆಲ್ಲ ಇವತ್ತು ಮಾಡಬೇಕು. ನಾನು ಹೇಳಿದಲ್ಲ, ಇದರಲ್ಲಿ ಉಸ್ತುವಾರಿ ನೇತೃತ್ವ ಅಲ್ಲ, ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ನಾವು ಚುನಾವಣೆ ಇನ್ನು ಸ್ವಾಭಾವಿಕವಾಗಿ ರೀಚ್ ಆಗ್ತೀವಿ. ಈಗ ನೋಡಿದಾರಲ್ಲ, ಈಗ ಪ್ರಕ್ರಿಯೆ ನಡೆದಿತ್ತು. ಇವತ್ತು ಜನಸ್ತೋಮ ಯಾವ ರೀತಿ ನಡೆದಿತ್ತು ತಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಾಗಿರ್ಬೇಕು ಅನಿಸ್ಕೊಳ್ತಿದ್ರೆ, ನಮ್ಮ ಒಂದು ಜಿಲ್ಲೆಯ ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು, JDS ನಾಯಕರು ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಘಟಕದ ನಾಯಕರುಗಳಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಒಂದು ನಾಮಪತ್ರ ಸಲ್ಲಿಸುವ ಮುಖಾಂತರ ಮತ್ತು ಇನ್ನೊಂದು ಇವತ್ತು ಕೂಡಿದಂತ ಜನತೆ ಅದು ನಮ್ಮ ಒಂದು ಗೆಲುವಿನ ಸೂಚನೆ ಅಂತ ಕೂಡ ನಮ್ಮ ಎಲ್ಲ ಜನತೆ ಗೊತ್ತಿದ್ದಂತ ಒಂದು ವಿಷಯ. ಮತ್ತು ಇವತ್ತು ನಮ್ಮ ನಾಯಕರು ಕೊಟ್ಟಂತ ಮೆಸೇಜ್ ಆಗಿರ್ಬೋದು ಮಾಧ್ಯಮದ ಮುಖಾಂತರ, ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತೇವೆ, ನಾವೆಲ್ಲ ಒಗ್ಗಟ್ಟಿನಲ್ಲಿ ಇದ್ದೇವೆ ಅಂತ ಕೂಡ ಬಹಳಷ್ಟು ಚೆನ್ನಾಗಿ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಜನತೆಗೂ ಕೂಡ ಸ್ವಲ್ಪ ಗೊಂದಲವಿತ್ತು, ಕಾಂಗ್ರೆಸ್ ನಾಯಕರು ಬಂದಿಲ್ಲ, ನಿಮ್ಮ ಮುಂದಿನ ಪ್ರಚಾರ ಯಾವ ರೀತಿ ನಡೀತದೆ ಅಂತೇಳಿ ಸ್ವಲ್ಪ ಗೊಂದಲಗಳು ಇತ್ತು. ಮತ್ತು ಇವತ್ತಿನ ದಿನ ಇವತ್ತು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾಳೆಯಿಂದ ನಮ್ಮ ಎಲ್ಲಾ ನಾಯಕರು ಕೂಡಿ ಒಗ್ಗಟ್ಟಿನಿಂದ ಒಂದು ಪ್ರಚಾರವನ್ನು ಮಾಡಿ, ಇಲ್ಲ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ, 1 ಲಕ್ಷ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ಅವರೇ ನಿಲ್ಲಿಸಿದ್ದಾರೆ, ಗೆಲ್ಲಿಸಲಿಕ್ಕೂ ಕೂಡ ಅವರ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರ ಸಹೋದರಿಗೆ ಹೇಳಲಿಕ್ಕೆ ಬಯಸ್ತೇನೆ.